ಹಲೋ ಎವ್ರಿವನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಕ್ಕಳ ಫೇವ್ರೆಟ್ ಪೊಟ್ಯಾಟೊ ಟ್ವಿಸ್ಟರ್ನ ಮಾಡ್ತಾ ಇದ್ದೀನಿ. ಸೊ ತಡ ಮಾಡದೆ ಲೆಟ್ ಸ್ಟಾರ್ಟ್ ದ ರೆಸಿಪಿ. ಇಲ್ಲಿ ನಾನು ಪೊಟ್ಯಾಟೊ ಟ್ವಿಸ್ಟರ್ ಮಷಿನ್ ಯೂಸ್ ಮಾಡ್ತಾ ಇಲ್ಲ, ಹಾಗೆ ನೈಫ್ ಚಾಕು ಸಹ ಯೂಸ್ ಮಾಡ್ತಾ ಇಲ್ಲ. ಸೊ ಇದ್ಯಾವುದು ಇಲ್ಲದೆ ಹೇಗೆ ಮಾಡ್ತೀನಿ ಅಂದರೆ ನೋಡಿ, ಕೊಬ್ಬರಿ ತುರಿಯೋದ್ರಲ್ಲಿ ಈ ಥರ ಸ್ಲೈಸರ್ ಕೊಟ್ಟಿರ್ತಾರಲ್ವ, ಈ ಬ್ಲೇಡಿಂದ ಇವತ್ತು ನಾವು ಪೊಟ್ಯಾಟೊ ಟ್ವಿಸ್ಟರ್ನ ಮಾಡೋಣ. ಸೊ ಸ್ವಲ್ಪ ಈ ಬ್ಲೇಡ್ ನೋಡಿ, ಸ್ವಲ್ಪ ಈ ಥರ ಗ್ಯಾಪ್ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಹಾಗಾಗಿ ನಾನು ಇದು ತೊಗೊತಾ ಇದ್ದೀನಿ. ಸೊ ನೋಡಿ, ಇದನ್ನು ಹೇಗೆ ಟ್ವಿಸ್ಟ್ ಮಾಡ್ತಾ ಹೋಗಬೇಕು ಅಂತ ನಾನು ತೋರಿಸ್ತೀನಿ. ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನೋಡಿ, ತುರಿಯೋದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ, ಹಾಗೆ ಈ ಪೊಟ್ಯಾಟೋನ ಈ ಥರ ಟ್ವಿಸ್ಟ್ ಮಾಡ್ತಾ ಹೋಗಿ. ಸೊ ಸ್ಲೈಸರ್ ಬ್ಲೇಡ್ ಶಾರ್ಪ್ ಆಗಿದ್ದರೆ ನೀವು ಅಷ್ಟೊಂದು ಪ್ರೆಷರ್ ಹಾಕೋ ಅವಶ್ಯಕತೆಯೂ ಇಲ್ಲ. ನೋಡಿ, ಈ ಥರ ಟರ್ನ್ ಮಾಡ್ತಾ ಹೋಗಿ. ಸೊ ನೋಡಿ, ಬ್ಯಾಕ್ ಸೈಡ್ ಈ ಥರ ಸ್ಲೈಸ್ ಎಲ್ಲವುದು ಕಟ್ ಆಗ್ತಾ ಹೋಗುತ್ತೆ. ಈ ಥರ ಮೆಲ್ಲಗೆ ನಿಧಾನಕ್ಕೆ ಮಾಡ್ಕೊಳ್ಳಿ, ತುಂಬ ಅರ್ಜೆಂಟಾಗಿ ಮಾಡ್ಕೋಬೇಡಿ. ಆ್ಯಂಡ್ ಇದನ್ನು ನೀವು ನೋಡಿ ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ ನೈಫ್ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಟ್ವಿಸ್ಟರ್ ಮಷಿನ್ ಸಹ ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ಇದು ನಿಮಗೆ ಮಾಡ್ಕೊಳ್ಳೋಕೆ ಸಹ ತುಂಬಾ ಈಸಿ. ಯಾಕೆಂದರೆ ಇದು ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಈ ಸ್ಲೈಸರ್ ಬ್ಲೇಡಿಂದನೇ ನೀವು ಆರಾಮಾಗಿ ಮಾಡ್ಕೋಬೋದು. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮೀ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಷನ್ಸ್. ನಾನು ವೀಡಿಯೋಸ್ ನಿಮ್ಮ ಹತ್ರ ಬೇಗ ತಲುಪುತ್ತೆ. ನೋಡಿ, ಟ್ವಿಸ್ಟರ್ ಮಷಿನ್ ಇಲ್ಲದೇ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ವಾವ್ ಅಲ್ವಾ? ಕೆಲವೊಬ್ಬರು ಇದನ್ನು ಚಾಕುವಿಂದ ಸಹ ಕಟ್ ಮಾಡ್ತಾರೆ, ಬಟ್ ಇಷ್ಟೊಂದು ಪರ್ಫೆಕ್ಟಾಗಿ ಸ್ಲೈಸಸ್ ಬರಲ್ಲ. ಒಂದು ದೊಡ್ಡದು ಚಿಕ್ಕದಾಗುತ್ತೆ. ನೋಡಿ, ಥಿಕ್ನೆಸ್ ಎಷ್ಟು ಈಕ್ವಲ್ ಆಗಿದೆ, ಎಲ್ಲವುದು ಒಂದೇ ಥರ ಬಂದಿದೆ. ಸೊ ಫ್ರೈ ಮಾಡಬೇಕಾದ್ರೆ ಸಹ ಎಲ್ಲವುದು ಈಕ್ವಲ್ ಆಗಿ ಕರೆಕ್ಟಾಗಿ ಬೆನೆಯುತ್ತೆ. ಇದನ್ನು ನೀವು ಈಸಿಯಾಗಿ ಮಾಡ್ಕೋಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಇದು ಕಷ್ಟ ಅನಿಸಿದ್ರೆ ಇನ್ನೊಂದು ಮೆಥಡ್ ಸಹ ತೋರಿಸ್ತೀನಿ. ಬಟ್ ಟೇಸ್ಟ್ ಮಾತ್ರ ಎರಡು ಈಕ್ವಲ್ ಆಗಿ ಸೇಮ್ ಆಗೇ ಇರುತ್ತೆ. ನಿಮಗೆ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಕಾಣಿಸಲ್ಲ, ಬಟ್ ಅಪಿಯರೆನ್ಸಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಅಷ್ಟೇ. ನಾವು ಪೊಟ್ಯಾಟೊ ಚಿಪ್ಸ್ ಮಾಡಬೇಕಾದ್ರೆ ಹೇಗೆ ಸ್ಲೈಸಸ್ ಆಗಿ ಮಾಡ್ಕೊತೀವಲ್ಲ, ಎಕ್ಸಾಕ್ಟ್ಲಿ ಹಾಗೆ ಒಂದು ಆಲೂಗಡ್ಡೆನ ಈ ಥರ ಸ್ಲೈಸಸ್ ಆಗಿ ಮಾಡ್ಕೊಳ್ಳಿ. ಈ ರೆಸಿಪಿನ ನಾನು ಈಗ ಯಾಕೆ ಟ್ರೈ ಮಾಡಿದೆ ಅಂದರೆ, ಹೊರಗಡೆ ನಾವು ತುಂಬ ಕಡೆ ನೋಡ್ತೀವಿ ಇದು ಪೊಟ್ಯಾಟೊ ಟ್ವಿಸ್ಟರ್ನ ಮಾಡೋದು, ಬಟ್ ಅಲ್ಲಿ ತಿನ್ನೋಕ್ಕೆ ಯಾಕೋ ಧೈರ್ಯ ಸಾಕಾಗಲಿಲ್ಲ. ಯಾಕೆಂದರೆ ಇವಾಗ ಕೋವಿಡ್ ನ್ಯೂಸ್ ಎಲ್ಲ ಕೇಳ್ತಾ ಇದ್ದೀವಲ್ಲ, ಸೊ ಬೆಟರ್ ಮನೆಯಲ್ಲೇ ಹೈಜೀನ್ ಆಗಿ ನೀಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ಮನೆಗೆ ಬಂದು ಇದನ್ನು ಟ್ರೈ ಮಾಡಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು. ಆ್ಯಂಡ್ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ, ಹಾಗೆ ಹೇಗಾಗಿತ್ತು ಅಂತ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ನೋಡಿ, ಪೊಟ್ಯಾಟೋನ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಡ್ಡಿಗೆ ಈ ಥರ ಸಿಗಿಸ್ತಾ ಹೋಗಿ, ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ಸಿಗಿಸ್ತಾ ಹೋಗಿ. ನಿಮ್ಗೇನಾದರೂ ನಾನು ಆಗಲೇ ತೋರಿಸ್ದಾಗೆ ಟ್ವಿಸ್ಟ್ ಮಾಡಿ ಪೊಟ್ಯಾಟೋನ ಕಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಈ ಥರ ಡಿಸೈನ್ ಸಹ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಟೇಸ್ಟ್ ಮಾತ್ರ ಸೇಮೇ ಇರುತ್ತೆ. ಸೊ ಈಗ ಈ ಆಲೂಗಡ್ಡೆನ ಇದರಲ್ಲಿ ಇಡೋಣ, ಸೊ ಕಪ್ಪಾಗಲ್ಲ. ಹಾಗೆ ನಿಮ್ಮ ಹತ್ರ ಒಂದು ಟಿಪ್ಸ್ನ ಶೇರ್ ಮಾಡ್ತೀನಿ. ತುಂಬ ಹೊತ್ತು ಈ ಥರ ನೀರಲ್ಲಿ ಇಡೋದ್ರಿಂದ ಆಲೂಗಡ್ಡೆ ಸ್ಟಿಫ್ ಆಗಿಬಿಡುತ್ತೆ. ಸೊ ಆದಷ್ಟು ಬೇಗ ಕಟ್ ಮಾಡಿದ ತಕ್ಷಣವೇ ನೀವು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಕೋಟಿಂಗ್ಗೋಸ್ಕರ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ನಾನು ಒಂದು 1/2 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು, ಹಾಗೆ 1.5 ಕಪ್ಪಷ್ಟು ಕಾರ್ನ್ಫ್ಲೋರ್. ಈ ಮೆಜರ್ಮೆಂಟ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. 1/2 ಕಪ್ ರೈಸ್ ಫ್ಲೋರ್, 1 ಕಪ್ ಮೈದಾ ಆಲ್ ಪರ್ಪಸ್ ಫ್ಲೋರ್ ಆ್ಯಂಡ್ 1.5 ಕಪ್ ಕಾರ್ನ್ಫ್ಲೋರ್. ಆ್ಯಂಡ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ನೆಕ್ಸ್ಟ್ ಇದಕ್ಕೆ ಒಂದು 2 ಸ್ಪೂನಷ್ಟು ಖಾರದ ಪುಡಿನ ಹಾಕಿ. ಇಲ್ಲಿ ನಾನು ಒಂದು ಚಿಕ್ಕ ಕಪ್ಪಿಂದ ಮೆಷರ್ಮೆಂಟ್ನ ಹೇಳಿದ್ದೀನಿ. ಸೊ ನೀವು ಕಪ್ಪಾದರೂ ತೊಗೊಳ್ಳಿ, ಇಲ್ಲ ಚಿಕ್ಕ ಗ್ಲಾಸ್ ಆದರೂ ತೊಗೊಳ್ಳಿ, ಬಟ್ ಮೆಷರ್ಮೆಂಟ್ ಮಾತ್ರ ನಾನು ಏನು ಪ್ರಪೋರ್ಷನಲ್ಲಿ ಹೇಳಿದ್ದೀನಲ್ಲ, ಅಕ್ಕಿ ಹಿಟ್ಟಾಗಿರ್ಬೋದು, ಮೈದಾ ಹಾಗೆ ಕಾರ್ನ್ಫ್ಲೋರ್ನ ಅದೇ ಪ್ರಪೋರ್ಷನಲ್ಲಿ ಹಾಕಿ, ಅದೇ ಕಪ್ಪಿಂದ. ಸೊ ಆಗ ಪರ್ಫೆಕ್ಟಾಗಿ ಆಗುತ್ತೆ ಬ್ಯಾಟರ್. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಿ. ಸೊ ಯಾವುದೇ ಲಂಪ್ಸ್ ಇಲ್ಲದೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಂಡ್ ಈ ಬ್ಯಾಟರ್ನ ನೀವು ತುಂಬ ನೀರಿಗೆ ಸಹ ಮಾಡ್ಕೋಬಾರ್ದು, ಹಾಗೆ ತುಂಬ ಗಟ್ಟಿ ಸಹ ಇರಬಾರ್ದು. ಅದು ಹೇಗಿರಬೇಕು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಸ್ಪೂನಿಂದ ಬ್ಯಾಟರ್ನ ಹಾಕಿದ್ರೆ ನೋಡಿ, ಒಂದು ಕೋಟಿಂಗ್ ಈ ಥರ ಅಂಟ್ಕೋಬೇಕು ಸ್ಪೂನಿಗೆ ಸ್ವಲ್ಪ. ನೋಡಿ, ಈ ಥರ ಇರಬೇಕು. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಮಿಯೋನೀಸ್ ಸಾಸ್ನ ಹಾಕಿ. ಹಾಗೆ ಇಲ್ಲಿ ನಾನು ಪೆರಿ ಕೆಚಪ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಪೆರಿ ಕೆಚಪ್ ಇಲ್ಲ ಅಂದರೆ ನೀವು ನಾರ್ಮಲ್ ಟೊಮೆಟೊ ಕೆಚಪ್ ಸಹ ಯೂಸ್ ಮಾಡ್ಬೋದು. ಅದನ್ನು ಸ್ವಲ್ಪ 1-2 ಸ್ಪೂನಷ್ಟು ಹಾಕಿ. ಸೊ ಫೈನಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ.
ಆ್ಯಂಡ್ ಹಾಗೆ ಒಂದು ಡ್ರೈ ಪೌಡರ್ ಸಹ ಪ್ರಿಪೇರ್ ಮಾಡ್ಕೊಳ್ಳೋಣ, ಲಾಸ್ಟಿಗೆ ಬೇಕಾಗುತ್ತೆ. ಇಲ್ಲಿ ನಾನು 1 ಸ್ಪೂನಷ್ಟು ಮ್ಯಾಗಿ ಮಸಾಲಾನ ಹಾಕಿದ್ದೀನಿ, ಹಾಗೆ ಒಂದು 1/4 ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಆರಿಗ್ಯಾನೋನ ಹಾಕಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಇದ್ದಿಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್ ಇಟ್. ಆ್ಯಂಡ್ ಫೈನಲಿ ಸ್ವಲ್ಪ ಸಾಲ್ಟನ್ನ ಹಾಕಿ ಒಂದ್ಸಲ ಈ ಡ್ರೈ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಮಸಾಲ ಪೌಡರ್ನ ನಾವು ಲಾಸ್ಟಿಗೆ ಪೊಟ್ಯಾಟೊ ಟ್ವಿಸ್ಟರ್ ಮೇಲೆ ಸ್ಪ್ರಿಂಕಲ್ ಮಾಡೋಣ. ಸೊ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪೊಟ್ಯಾಟೊನ ನೀರಿಂದ ಹಾಗೆ ತೆಗೆದ್ಬಿಟ್ಟು ಅದಕ್ಕೆ ಬ್ಯಾಟರ್ನ ಹಚ್ಚಿ ಫ್ರೈ ಮಾಡಬಾರ್ದು. ಸ್ವಲ್ಪ ಇದರಲ್ಲಿರೋ ನೀರೆಲ್ಲವುದು ಡ್ರೈನ್ ಆಗೋವರೆಗೂ ಒಂದು ಟಿಶ್ಯೂ ಪೇಪರಲ್ಲಾಗಿರಲಿ ಇಲ್ಲಾಂದರೆ ಒಂದು ಕ್ಲಾತಲ್ಲಾಗಿ ಹಾಕಿಟ್ಟಿರಿ. ಸೊ ಸ್ವಲ್ಪ ಇದು ನೀರೆಲ್ಲ ಡ್ರೈ ಆದ ತಕ್ಷಣ ನೆಕ್ಸ್ಟ್ ಇದನ್ನು ನಾವು ಬ್ಯಾಟರ್ನ ಅಪ್ಲೈ ಮಾಡಿ ಫ್ರೈ ಮಾಡೋಣ. ನೆಕ್ಸ್ಟ್ ಒಂದು ಪ್ಯಾನ್ಗೆ ಆಯಿಲ್ನ ಹಾಕ್ಬಿಟ್ಟು ಕಾಸಕ್ಕಿಡಿ. ನೋಡಿ, ಈ ಥರ ಅಗ್ಲವಾಗಿರೋ ಪ್ಯಾನ್ನ ತೊಗೊಳ್ಳಿ. ಸೊ ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗೆ ಎಣ್ಣೆ ಸಹ ಇದು ಪೊಟ್ಯಾಟೊ ಮುಳುಗೋಷ್ಟು ಎಣ್ಣೆನ ಹಾಕಬೇಕು. ನೀವು ಸ್ವಲ್ಪ ಕಡಿಮೆ ಏನಾದರೂ ಎಣ್ಣೆ ಹಾಕಿದರೆ ಮಿಡಿಲೆಲ್ಲ ಸರಿಯಾಗಿ ಬೆನೆಯಲ್ಲ. ಆ್ಯಂಡ್ ನೆಕ್ಸ್ಟ್ ಪೊಟ್ಯಾಟೊಗೆ ಈ ಥರ ಬ್ಯಾಟರ್ನ ಹಾಕಿ ನೋಡಿ, ಮಿಡಿಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ, ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ಥರ ಎರಡಕ್ಕೂ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಎರಡನ್ನೂ ಒಟ್ಟಿಗೆ ನಾವು ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಬ್ಯಾಟರ್ ಏನಾದರೂ ನೀರಿಗಾಗಿತ್ತು ಅಂದರೆ ಈ ಥರ ಇಟ್ಕೊಳ್ಳಲ್ಲ. ಸೊ ಹಾಗಾಗಿ ಸ್ವಲ್ಪ ತಿಕ್ಕಾಗಿರಬೇಕು. ಸೊ ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಯಲ್ಲಿರೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಆಯಿಲ್ನ ತುಂಬ ಓವರ್ ಹೀಟ್ ಮಾಡ್ಕೋಬಾರ್ದು. ಜಸ್ಟ್ ನೋಡಿ, ಇದು ಹಾಕಿದ ತಕ್ಷಣ ಬಬಲ್ಸ್ ಹೇಗೆ ಬರ್ತಾ ಇದೆಯಲ್ಲ, ಇಷ್ಟು ಬಂದರೆ, ಇಷ್ಟು ಹಾಟ್ ಇದ್ದರೆ ಸಾಕು. ಇನ್ ಕೇಸ್ ನೀವೇನಾದರೂ ಆಯಿಲ್ನ ಓವರ್ ಹೀಟ್ ಮಾಡಿಬಿಟ್ರೆ ಪೊಟ್ಯಾಟೋಸ್ ಎಲ್ಲ ಸರಿಯಾಗಿ ಬೆನೆಯಲ್ಲ, ಹಾಗೆ ಕ್ರಿಸ್ಪಿ ಸಹ ಆಗಲ್ಲ, ಬೇಗ ಬ್ರೌನ್ ಆಗಿಬಿಡುತ್ತೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಏನು ಅಂದರೆ, ನೀವು ಎಣ್ಣೆಲಿ ಹಾಕಿದ ತಕ್ಷಣ ಸ್ವಲ್ಪ ಈ ಥರ ಬಬಲ್ಸ್ ಬರಬೇಕು ಇಮಿಡಿಯೇಟ್ಲಿ. ನಾನು ಹಾಕಿದ ತಕ್ಷಣ ಹೇಗೆ ಬಬಲ್ಸ್ ಬಂತಲ್ಲ, ಸೊ ಆ ಥರ ಬಂದರೆ ನಿಮಗೆ ಮಸಾಲ ಸಹ ಸ್ಪ್ರೆಡ್ ಆಗೋಲ್ಲ, ಎಣ್ಣೆಲೆಲ್ಲ ಅದಕ್ಕೆ ಇಟ್ಕೊಂಡಿರುತ್ತೆ. ನೀವೇನಾದರೂ ಕಡಿಮೆ ಹೀಟ್ ಮಾಡಿದ್ರೆ ಸ್ವಲ್ಪ ಮಸಾಲ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಮಾಡಿ. ಆ್ಯಂಡ್ ಹಾಗೆ ನೋಡಿ, ಈ ಥರ ಇನ್ ಬಿಟ್ವೀನ್ ಈ ಥರ ಎಲ್ಲದನ್ನು ಈ ಥರ ಸಪ್ರೇಟ್ ಮಾಡ್ತಾಯಿರಿ. ಸೊ ಒಳಗಡೆ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಬೆನೆಯುತ್ತೆ. ಸೊ ಎಣ್ಣೆನ ನೀವು ಕರೆಕ್ಟಾಗಿ ಹೀಟ್ ಮಾಡ್ಕೊಂಡಿದ್ರೆ 1 ನಿಮಿಷದವರೆಗೂ ಸ್ವಲ್ಪ ಹೆವಿ ಬಬಲ್ಸ್ ಇರುತ್ತೆ, ಆಮೇಲೆ ಸ್ವಲ್ಪ ಬಬಲ್ಸ್ ಕಡಿಮೆ ಆಗುತ್ತೆ. ಆಗಾಗ ಈ ಥರ ತಿರುಗಿಸಿ ಹಾಕ್ತಾಯಿರಿ. ಆ್ಯಂಡ್ ಇನ್ ಬಿಟ್ವೀನ್ ಪೊಟ್ಯಾಟೊ ಸ್ಲೈಸಸ್ನ ಸ್ವಲ್ಪ ಸಪ್ರೇಟ್ ಮಾಡ್ತಾಯಿರಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅಂದರೆ, ನೀವು ಪೊಟ್ಯಾಟೊನ ಎಣ್ಣೆಲಿ ಹಾಕಿದ ತಕ್ಷಣ ಫ್ಲೇಮ್ ಮಾತ್ರ ನೀವು ಲೋ ಅಲ್ಲೇ ಇಡಬೇಕು. ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಪರ್ಫೆಕ್ಟಾಗಿ ಆಗುತ್ತೆ, ಇಲ್ಲ ಅಂದರೆ ಮೆತ್ತಗಾಗ್ಬಿಡುತ್ತೆ. ಇದನ್ನು ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ನಿಮಗೆ ಒಂದು 7 to 8 ಮಿನಿಟ್ಸ್ ಆಗಿಬಿಡುತ್ತೆ. ಆ್ಯಂಡ್ ಪೇಷನ್ಸಿಂದ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಸೊ ಆಗ ನೀವು ಪರ್ಫೆಕ್ಟಾಗಿರೋ ಪೊಟ್ಯಾಟೊ ಟ್ವಿಸ್ಟರ್ನ ಮಾಡ್ಕೋಬೋದು. ಆ್ಯಂಡ್ ಇದನ್ನು ನೀವು 2 ಅವರ್ಸ್ ಬಿಟ್ಟು ತಿಂದರೂ ಸಹ ಇದೇ ಥರ ಕ್ರಿಸ್ಪಿಯಾಗೇ ಇರುತ್ತೆ. ಓಕೆ ನೋಡಿ, ಇದು ಆಗಿದೆ, ಇದನ್ನು ತೆಕ್ಕೊಂಬಿಡೋಣ. ಈ ಥರ ಮಾಡ್ಕೊಂಡಿರೋದು ಸ್ವಲ್ಪ ಬೇಗ ಆಗಿಬಿಡುತ್ತೆ. ಆ್ಯಂಡ್ ಇದನ್ನು ಸ್ವಲ್ಪ ಹೊತ್ತು ಇನ್ನೂ ಒಂದು 2 ನಿಮಿಷ ಫ್ರೈ ಮಾಡೋಣ. ಓಕೆ ನೋಡಿ, ಇದು ಒಳಗಡೆ ಎಲ್ಲ ಚೆನ್ನಾಗಿ ಬೆನಿಬೇಕು ಅಂದರೆ ನೀವು ಎಣ್ಣೆ ಇದು ಡಿಪ್ ಆಗೋಷ್ಟು ಹಾಕಬೇಕು. ಸೊ ಇದು ಕೂಡ ರೆಡಿ ಇದೆ, ಈಗ ತೆಕ್ಕೊಂಬಿಡೋಣ. ಓಕೆ, ಫೈನಲಿ ಆಗಲೇ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲ ಪೌಡರ್ನ ಇದಕ್ಕೆ ಹಾಕಿ. ನೋಡಿದ್ರಲ್ಲ ಪೊಟ್ಯಾಟೊ ಟ್ವಿಸ್ಟರ್ನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ಗೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ನಾವು ಹೊರಗಡೆ ತಿಂದರೆ ಹೇಗೆ ಇದ್ರ ಮೇಲೆ ವೈಟ್ ಸಾಸಿಂದ ಡೆಕೋರೇಟ್ ಮಾಡಿಕೊಡ್ತಾರಲ್ಲ, ಸೇಮ್ ಅದೇ ಥರ ಮಾಡಿದ್ದೆ. ಆ್ಯಂಡ್ ಅಪಿಯರೆನ್ಸ್ ವಾಸ್ ಆಲ್ಸೋ ಎಕ್ಸಲೆಂಟ್ ನೋಡಿ. ಆ್ಯಂಡ್ ಇದ್ರದ್ದು ಕ್ರಿಸ್ಪಿನೆಸ್ ತೋರಿಸ್ತೀನಿ ನಿಮಗೆ. ತುಂಬ ಕ್ರಿಸ್ಪಿಯಾಗಿ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಟೇಸ್ಟ್ ಸಹ ತುಂಬಾ ಚೆನ್ನಾಗಾಗಿತ್ತು. ಆ್ಯಂಡ್ ಇದು ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂತಲ್ವಾ, ಬಟ್ ತಿನ್ನೋಕೆ ಮಾತ್ರ 1 ನಿಮಿಷ ಸಾಕಾಯಿತು. ಓಕೆ ದೆನ್ ಸ್ಟೇ ಟ್ಯೂನ್, ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.